ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಏನು ಮತ್ತೆ ಬಂಗಾರ ಬೆಳ್ಳಿ ಮಾರ್ಕೆಟ್ ಕ್ರಾಶ್ ಆಗ್ತಾ ಇದೆಯಾ? ಹೌದು, ದೊಡ್ಡ ಮಟ್ಟದಲ್ಲಿ ಇಳಿಕೆ ಆಗ್ತಾ ಇದೆ. ಚಿನ್ನ ಬೆಳ್ಳಿ ಖರೀದಿ ಮಾಡೋರಿಗೆ ಗುಡ್ ನ್ಯೂಸ್. ಅಂಗಡಿಗೆ ಮತ್ತೆ ಖರೀದಿಗೆ ಮುಗಿಬಿದ್ದ ಜನ ಅಂತಾನೆ ಹೇಳ್ಬೋದು. ಕೇವಲ ಕರ್ನಾಟಕ ಮಾತ್ರ ಅಲ್ಲ, ದೇಶಾದ್ಯಂತ ಚಿನ್ನ ಬೆಳ್ಳಿಯಲ್ಲಿ ಭಾರಿ ಒಂದು ಇಳಿಕೆ ಆಗ್ತಾ ಇದೆ. ನೀವೇನಾದ್ರೂ ಚಿನ್ನ ಬೆಳ್ಳಿ ಖರೀದಿ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಇನ್ನಷ್ಟು ಇಳಿಕೆ ಆಗಲು ಕಾಯ್ತಾ ಇದ್ದೀರಾ? ಹಾಗಾದ್ರೆ ಈಗ ಖರೀದಿ ಮಾಡ್ಬೇಕಾ ಬೇಡವಾ? ಇನ್ನು ಚಿನ್ನ ಬೆಳ್ಳಿಯನ್ನ ಯಾವ ತರ ನೀವು ಕಡಿಮೆ ಬೆಲೆಗೆ ಖರೀದಿ ಮಾಡಬಹುದು ನೋಡಿ ವೀಕ್ಷಕರೇ. ನಾವು ಹೋದ ಬಾರಿ ಹೇಳಿದ್ವಿ ಬಂಗಾರ ಬೆಳ್ಳಿಯಲ್ಲಿ ಭಾರಿ ಇಳಿಕೆ ಆಗುವ ಮುನ್ಸೂಚನೆ ಇದೆ ಅಂತ. ಅದೇ ಪ್ರಕಾರ ಇವತ್ತು ನಿಜವಾಗ್ಲೂ ನಡೆದು ಹೋಗ್ತಾ ಇದೆ. ಹೌದು, ಬಂಗಾರ ಬೆಳ್ಳಿ ಮತ್ತೆ ದೊಡ್ಡ ಮಟ್ಟದಲ್ಲಿ ಕುಸಿಯಲು ಪ್ರಾರಂಭವಾಗಲಿದೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಹೂಡಿಕೆ ಮಾಡಿದ್ರೆ ಹಣ ಹಾಕಿ ಬಂಗಾರ ತಗೊಂಡವರಿಗೆ ದೊಡ್ಡ ಒಂದು ಶಾಕ್. ಎದಕ್ಕಂದ್ರೆ ದೊಡ್ಡ ಮಟ್ಟದಲ್ಲಿ ಇಳಿಕೆಯಾಗಿದೆ ಬಂಗಾರ ಬೆಳ್ಳಿ. ಇನ್ನೊಂದು ಕಡೆಗೆ ಹೊಸದಾಗಿ ಖರೀದಿ ಮಾಡೋರಿಗೆ ಒಂದು ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಒಂದು ದೊಡ್ಡ ಸುದ್ದಿ ನಂತರ ಚಿನ್ನ ಮತ್ತು ಬೆಳ್ಳಿ ಮಾರ್ಕೆಟ್ ಭಾರಿ ಒತ್ತಡ ಶುರುವಾಗ್ತಾ ಇದೆ ನೋಡಿ. ಇದಕ್ಕೆ ಕಾರಣ ಏನು ಅಂತಾನೂ ಕೂಡ ಹೇಳ್ತೇವೆ. ಬಂಗಾರ ಬೆಳ್ಳಿಯಲ್ಲಿ ಯಾವ ತರ ನೀವು ಹೂಡಿಕೆ ಮಾಡಬಹುದು, ಮುಂದಿನ ಬರೋ ದಿನ ಏನೆಲ್ಲ ಆಗುತ್ತೆ, ಇನ್ನು ಮುಖ್ಯವಾಗಿ ಕಡಿಮೆ ಬೆಲೆಗೆ ನೀವು ಬಂಗಾರ ಯಾವ ತರ ತಗೋಬಹುದು ಎಲ್ಲವನ್ನೂ ಕೂಡ ನೋಡೋಣ. ಅದಕ್ಕಿಂತ ಮುಂಚೆ ನಿಮಗೂ ಕೂಡ ಆಸೆ ಇದ್ದರೆ ಬಂಗಾರ ಬೆಳ್ಳಿ ಬೆಲೆ ಇನ್ನೂ ಇಳಿಕೆ ಆಗಲಿ ಅಂತ ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಶಾಂತಿ ಒಪ್ಪಂದಕ್ಕೆ ಸಹಿ ಕೂಡ ಹಾಕಲಾಗಿದೆ. ಇದಕ್ಕೆ ಬಂಗಾರ ಬೆಳ್ಳಿ ಬೆಲೆ ಭಾರಿ ಒಂದು ಇಳಿಕೆ ಆಗಿರುವಂಥದ್ದು. ಇನ್ನು ಎರಡನೆಯದಾಗಿ ನಾವು ನಿಮಗೆ ಇವತ್ತು ಚಾರ್ಟ್ ಮೂಲಕ ಕೂಡ ತೋರಿಸ್ತೇವೆ ನೋಡಿ. ಯಾರೇ ಒಂದು ಬಂಗಾರ ಬೆಳ್ಳಿ ಖರೀದಿ ಮಾಡ್ತಾ ಇದ್ದರೆ ಈ ಒಂದು ಮಲ್ಟಿ ಕಮಾಡಿಟಿ ಎಕ್ಸ್ಚೇಂಜ್ ಚಾರ್ಟ್ ನೋಡೋದನ್ನ ಕಲಿಬೇಕು ನೋಡಿ. ಈ ಒಂದು ಚಾರ್ಟ್ ನೋಡಿ ನಿಮ್ಗೆ ಗೊತ್ತಾಗ್ತಾ ಇದೆ ಯಾವ ತರ ರೆಡ್ ಕಲರ್ ಅಂದ್ರೆ ಇಳಿಮುಖದಲ್ಲಿ ಆಗ್ತಾ ಇದೆ ಅಂತ ಅರ್ಥ, ಅಂದ್ರೆ ಬೆಲೆ ಕಡಿಮೆ ಆಗ್ತಾ ಇದೆ ಅಂತ ಅರ್ಥ ನೋಡಿ. ಕೇವಲ ಒಂದೇ ಒಂದು ತಿಂಗಳಲ್ಲಿ ಬರೋಬ್ಬರಿ ಎಷ್ಟು ಇಳಿಕೆ ಆಗಿದೆ, 60ರಿಂದ 50,000 ರೂಪಾಯಿಯಷ್ಟು ಬೆಳ್ಳಿಯಲ್ಲಿ ಕುಸಿತವಾಗಿದೆ. ಯಾವಾಗ ಬೆಳ್ಳಿ ಬೆಲೆ ಇಳಿಕೆ ಆಗುತ್ತೆ ಆವಾಗ ಬಂಗಾರ ಬೆಳ್ಳಿ ಕೂಡ ಇಳಿಕೆ ಆಗಲೇಬೇಕು ನೋಡಿ. ಮೇ ತಿಂಗಳಲ್ಲಿ 3 ಲಕ್ಷ ರೂಪಾಯಿ ಇದ್ದದ್ದು ಇವತ್ತು 2,20,000 ರೂಪಾಯಿಗೆ ಬಂದಿದೆ ಬೆಳ್ಳಿ ನೋಡಿ ವೀಕ್ಷಕರೇ. ಬೆಳ್ಳಿ ಹೋದ ವರ್ಷ 1 ಲಕ್ಷ ರೂಪಾಯಿ ಇತ್ತು ಜೂನ್ ತಿಂಗಳಲ್ಲಿ, ಆದರೆ ಈ ವರ್ಷ ಜೂನ್ ಜುಲೈ ತಿಂಗಳಲ್ಲಿ ಬರೋಬ್ಬರಿ 22,000 ರೂಪಾಯಿಗೆ ಬಂದಿದೆ. ಅಂದ್ರೆ ಹೋದ ವರ್ಷ ನೀವು 1 ಲಕ್ಷ ರೂಪಾಯಿ ಹಾಕಿದ್ರೆ 2,050 ರೂಪಾಯಿವರೆಗೂ ಕೂಡ ಲಾಭ ಕೊಟ್ಟಿದೆ. ಆದರೆ ಹೋದ ತಿಂಗಳು ಅಂದ್ರೆ ಮೇ ತಿಂಗಳಲ್ಲಿ ಇದು 3 ಲಕ್ಷ ರೂಪಾಯಿ ತನಕ ಇತ್ತು. ಬೇಕಾದ್ರೆ ನೀವು ಚಾರ್ಟ್ ಕೂಡ ನೋಡ್ತಿರ್ಬಹುದು. ಆದ್ರೇನು 1 ಲಕ್ಷ ರೂಪಾಯಿಗೆ ಟಚ್ ಆಗಿ ಯಾವ ತರ ದಡಾರಂತ ಕೆಳಗೆ ಬಿದ್ದಿದೆ ನೀವು ನೋಡ್ತಿರ್ಬಹುದು. ಹತ್ರ 94,000 ರೂಪಾಯಿಯಷ್ಟು ಮಹಾಪತನವಾಗಿದೆ.